ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ ಮಂಗಳಾಚರಣೆ ಸಂಧಿ, ಅದರಲ್ಲಿ ಹಿಂದೆ ಭಗವಂತನ ಪ್ರಾರ್ಥನೆ, ಬಳಿಕ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ವೇದವ್ಯಾಸರು ಇವರೆಲ್ಲರ ಪ್ರಾರ್ಥನೆಯನ್ನು ಆ ಶ್ಲೋಕಗಳಲ್ಲಿ ಮಾಡಿದ್ದು ನಾವು ಶ್ರವಣ ಮಾಡಿದ್ವಿ. ಮುಂದೆ ಇರುವಂಥದ್ದು 9ನೇ ಪದ್ಯ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನೆವನನುವುದು ನಾವು ಈ ಹಿಂದಿನ 8ನೇ ಪದ್ಯದಲ್ಲಿ ಆನಂದ ತೀರ್ಥರು ಎಲ್ಲಿ ಹುಟ್ಟಿದರು ಅನ್ನುವಂಥ ವಿವರಣೆ ಎಲ್ಲ ಬಂದಿತ್ತು. ಈಗ ಅವ್ರು ಏನು ತತ್ವ ಹೇಳಿದರು ಅನ್ನೋದು ಈ ಪದ್ಯದಲ್ಲಿ ಬಂದಿದೆ. ಇಲ್ಲಿ ತನಕ ಮಹಾಭಾರತಾಷ್ಟಮಿ 1ನೇ ಅಧ್ಯಾಯದಲ್ಲಿ ಶಾಸ್ತ್ರದ ನಿರ್ಣಯವನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಆ ಶಾಸ್ತ್ರದ ಏನು ನಿರ್ಣಯ ಶ್ರವಣ ಮಾಡಿದ್ವಿ, ಹೆಚ್ಚು ಕಡಿಮೆ ಅದರ ಸಂಗ್ರಹ ಈ ಪದ್ಯದಲ್ಲಿದೆ. ಅದಕ್ಕಾಗಿ ಈಗ ಇದು ಶ್ರವಣ ಮಾಡಲಿಕ್ಕೆ ಒಂದು ಸೂಕ್ತವಾದ ಸಮಯವೇ ಇದು. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವ ಅಥವಾ ದೈವಕ. ಈ ಜಗತ್ತಿಗೆ ಪರಮಾತ್ಮನೇ ದೈವ. ಮಧ್ವಾಚಾರ್ಯ ಏನೇನು ಸಿದ್ಧಾಂತ ಹೇಳಿದರು ಅಂತ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಅಷ್ಟು ಸಣ್ಣ ಒಂದು ಶ್ಲೋಕದಲ್ಲಿ ಸೂಕ್ಷ್ಮ ರಹಸ್ಯಗಳನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಸಾಮಾನ್ಯವಾಗಿ ಸಂಗ್ರಹ ಮಾಡಿದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ, ಈ ಪ್ರಪಂಚ ಏನಿದೆ 5 ಭೇದಗಳನ್ನು ಒಳಗೊಂಡಂತಹ ಪ್ರಪಂಚ ಇದೆ. ಪ್ರಪಂಚೋ ಭೇದ ಪಂಚಕ ಅಂತ ಹೇಳ್ತಾರೆ. ಪಂಚಭೇದದಿಂದ ಕೂಡಿದಂತಹ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವ. ಪಂಚರೂಪಾತ್ಮಕ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 5 ರೂಪಗಳನ್ನ ಪಡ್ಕೊಂಡಿದ್ದಲ್ಲ ಅವನೇ ದೈವ. ಶಾಸ್ತ್ರದಿಂದ 1ನೇ ಅಧ್ಯಾಯದಲ್ಲಿ ಮೊದಲಿಗೆ ಬಂದ ವಿಷಯವೇ ಅದೇ. 5 ರೂಪಗಳನ್ನ ಒಳಗೊಂಡಂಥ ಭಗವಂತನೇ ಅದಕ್ಕೆ ದೈವ. ದೈವಕ ಅಂತೂ ಇದೆ, ಅದನ್ನು ದೈವ ಅಂತ ಕೂಡ ಪದಚ್ಛೇದ ಮಾಡಬಹುದು. ದೈವಕ ಅಂತಂದ್ರೆ ಏನು ಅರ್ಥ ವ್ಯತ್ಯಾಸ ಇಲ್ಲ. ದೈವ ಅಂದ್ರೂ ದೈವಕ ಅಂದ್ರೂ ಒಂದೇ, ಸ್ವಾರ್ಥೆ ಕಪ್ರತ್ಯಯ ಅಂತ ಹೇಳ್ತಾರೆ. ಹಾಗಾಗಿ ದೈವಕ ಅಂದ್ರೂ ದೈವ ಅಂದ್ರೂ ಒಂದೇ ಅರ್ಥ. ಮತ್ಸ್ಯಕ ಸ್ವರೂಪ ಲಯೋಧ ವಿಹಾರಿನ್ ಅಂತ ದ್ವಾದಶ ಸ್ತೋತ್ರ. ಮತ್ಸ್ಯ ಸ್ವರೂಪ ಅಂದ್ರೂ ಮತ್ಸ್ಯಕ ಸ್ವರೂಪ ಅಂದ್ರೂ ಒಂದೇ. ಛಂದಸ್ಸಿನ ಹೊಂದಾಣಿಕೆಗೆ ಈ ಕೆಲವು ಬಾರಿ ಕ ಪ್ರತ್ಯಯವನ್ನು ಪ್ರಯೋಗ ಮಾಡೋದಿದೆ. ಅಂಥದ್ದು ಇದೊಂದು ಪ್ರಯೋಗ. ಹೀಗೆ ಕ ಪ್ರತ್ಯಯವನ್ನು ಹೇಳ್ಬೋದು ಮತ್ತು ಅದನ್ನ ಸ್ವಲ್ಪ ಪ್ರತ್ಯೇಕವಾಗಿ ಒಡೆದು ನೋಡಬಹುದು. ಅದೇನೆಂದ್ರೆ ಪಂಚರೂಪಾತ್ಮಕನೇ ದೈವ ಅಲ್ಲಿ ನಿಲ್ಲಿಸಬಹುದು. ಪದಗಳನ್ನು ದಾಸರಿಗೆ ಮಾಡಿದ್ದು ಕನ್ನಡದಲ್ಲಾದರೂ ಕೂಡ ಸಂಸ್ಕೃತ ಪದಗಳಿಂದನೇ ಇದು ಭೂಯಿಷ್ಠವಾಗುತ್ತೆ. ಹಾಗಾಗಿ ಸಂಸ್ಕೃತದಲ್ಲಿ ಹೇಗೆ ಹಠಾತ್ ಪದಚ್ಛೇದಗಳು, ಅನಿರೀಕ್ಷಿತ ಪದಚ್ಛೇದಗಳನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ, ಹಾಗೆ ಇಲ್ಲೂ ಕೂಡ ಅನುಕೂಲ ಇದೆ. ಪಂಚರೂಪಾತ್ಮಕನಾದಂತಹ ಭಗವಂತನೇ ದೈವ. ಇನ್ನೇನು ಅಂದ್ರೆ ಕ ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಕ ಅಂದ್ರೆ ಬ್ರಹ್ಮ. ಈಗ ಅವನ ಅದಕ್ಕೊಂದು ಏನೋ ಅರ್ಥ ಇಲ್ಲದೆ ಸ್ವಾರ್ಥೆ ಕಪ್ರತ್ಯಯ ಅಂತ ಹೇಳೋದ್ರ ಬದಲು ಮತ್ತೊಂದು ಸುಂದರವಾದಂಥ ಅರ್ಥವನ್ನು ಹೇಳಿಬಿಟ್ಟು ಒಳ್ಳೆಯದು. ಅದಕ್ಕಾಗಿ ಕ ಅಂದ್ರೆ ಬ್ರಹ್ಮ, ಪಂಚಮುಖ ಅಂತಂದ್ರೆ ಈಶ್ವರ. ಈಶ್ವರನನ್ನ ಪಂಚಮುಖ ಅಂತ ಹೇಳ್ತಾರೆ. ಅವನಿಗೆ ಈಶಾನ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ ಅನ್ನುವಂಥ 5 ಮುಖಗಳು. ಅದರಿಂದ ಅವನು ಈಶ್ವರ. ಇನ್ನು ವಾಯುವು ಕೂಡ 5 ಮುಖ ಇದ್ದವನೇ. ನರಸಿಂಹ, ಕಪಿಯ ಮುಖ ಇತ್ಯಾದಿ 5 ಮುಖ. ಪಂಚಮುಖ ಪ್ರಾಣದೇವನ ವರ್ಣನೆ ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಹಾಗಾಗಿ ಪಂಚಮುಖ ಅಂತ ವಾಯುವು ಕೂಡ. ಮತ್ತು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥ 5 ರೂಪ ಇದ್ದ ವಾಯು. ಹೀಗಾಗಿ ಕ ಅಂದ್ರೆ ಬ್ರಹ್ಮ, ಪಂಚರೂಪನಾದಂಥ ವಾಯು, ಪಂಚರೂಪನಾದಂಥ ಈಶ್ವರ, ಪಂಚಮುಖ ಚಕ್ರಾದಿಗಳು. ಚಕ್ರ ಅಂದ್ರೆ ಇಂದ್ರ, ಆದಿಗಳು. ಈ ಎಲ್ಲ ದೇವತೆಗಳು ಕಿಂಕರರು ಶ್ರೀಹರಿಗೆ. ಭಗವಂತನಿಗೆ ಅವರು ಕಿಂಕರರು. ಇದೊಂದು ವಿಷಯವನ್ನು ಈಗ ಹೇಳೋದು ಮರೆತೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಇದು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿತ್ತು. 5 ಭೇದಗಳಿವೆ. 5 ಭೇದಗಳು ಯಾವತ್ತೂ ಇವೆ. ಸಂಸಾರದಲ್ಲೂ ಇವೆ, ಈಗಲೂ ಇವೆ, ಮುಂದೂ ಇದ್ದೇ ಇರ್ತವೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂಥವು. ಅವು ಯಾವುವು ಅಂತಂದ್ರೆ ಜೀವೇಶ್ವರ ಭಿದಾಚೈವ ಜೀವಭೇದ ಪರಸ್ಪರಂ. ಜೀವನಿಗೂ ಈಶ್ವರನಿಗೂ ಇರುವಂತಹ ಭೇದ ಮೊದಲನೇದಾಗಿ. ಜೀವಭೇದ ಪರಸ್ಪರಂ, ಜೀವರಲ್ಲಿ ಪರಸ್ಪರ ಇರುವಂಥ ವ್ಯತ್ಯಾಸ. ಜಡೇಶ್ವರ ಭಿದಾಚೈವ, ಜಡವಾದಂಥ ಜಗತ್ತಿಗೂ ಪರಮಾತ್ಮನಿಗೂ ಇರುವಂಥ ಭೇದ. ಇದು 3ನೇದ್ದು. ಜಡಭೇದ ತಥಾ, ಜಡದಲ್ಲಿ ಪರಸ್ಪರ ಭೇದ. ಆಕಾಶವು ಕಾಲದಿಂದ ಭಿನ್ನ,
ಕಾಲವು ಪ್ರಕೃತಿಯಿಂದ ಭಿನ್ನ, ಪ್ರಕೃತಿಯು ಆಕಾಶದಿಂದ ಭಿನ್ನ, ಹೀಗೆಲ್ಲ ಪರಸ್ಪರ ಭಿನ್ನನೆ. ಈ ಎಲ್ಲ ವಸ್ತುಗಳು ಕೂಡ ಇದೊಂದು ಜಡ, ಇದು ಒಂದು ಜಡ, ಇವೆಲ್ಲ ಪರಸ್ಪರ ಭಿನ್ನವೇ. ಜಡ ಜೀವ ವಿಲಾಸೈವ. ಇನ್ನು ಐದನೇದು ಯಾವುದಂದ್ರೆ ಜಡಕ್ಕೂ ಜೀವನಿಗೂ. ಜಡವಾದಂಥ ಪ್ರಕೃತಿ ಮೊದಲಾದ ಜಗತ್ತು, ಇದು ಜೀವ ಅಂದ್ರೆ ಇಲ್ಲಿ ಪರಮಾತ್ಮನ ತಗೊಳ್ಬಾರದು, ಉಳಿದ ಜೀವರು, ಲಕ್ಷ್ಮೀ ಮೊದಲಾದಂಥ ಎಲ್ಲ ಜೀವರು, ಇವರ ನಡುವೆ ಭೇದ ಏನಿದೆ ಇದು ಕೂಡ ಸತ್ಯವಾದ ಭೇದವೇ. ಭವಿಷ್ಯತ್ ಪರ್ವದಲ್ಲಿ ಬಂದಂಥ ಮಾತಿದು. ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಉದಾಹರಿಸಿದ್ದಾರೆ ಆಚಾರ್ಯರು. ಅದನ್ನ ಈಗಾಗಲೇ ಶ್ರವಣ ಮಾಡಿದ್ವಿ. ಪರಮಶ್ರುತಿ ಅಂತ ಒಂದಿದೆ. ಆ ಪರಮಶ್ರುತಿಯಲ್ಲೂ ಕೂಡ ಇದನ್ನು ಈ ಜೀವೇಶ್ವರ ಭೇದವನ್ನ, ಈ 5 ಭೇದಗಳನ್ನು ಹೇಳಿದ್ದಾರೆ. ಹಾಗಾಗಿ 5 ಭೇದಗಳನ್ನು ಒಳಗೊಂಡಂತಹ ಈ ಜಗತ್ತಿಗೆ ಪರಮಾತ್ಮನೇ ದೈವ ಅಂತ ಈಗ ಅದನ್ನ ಅರ್ಥವನ್ನು ಗಮನಿಸಬೇಕು. ಮುಂದೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಕೇಳದ ಸಿದ್ಧಾಂತವನ್ನು ಏನ್ ಹೇಳಿದ ಮುಂದೆ ಅಂತಂದ್ರೆ, ಅದು ಕಿಂಕರರು ಅಂತ ಹೇಳಿದ. ಇದನ್ನು ಗಮನಿಸಬೇಕು. ಬಿಂಬ ಪ್ರತಿಬಿಂಬ ಭಾವ. ಕಿಂಕರ ಅಂತ ದಾಸರು ಅಂತ ಅರ್ಥ. ಈ ಆಚಾರ್ಯರು ಹೇಳಿದಂಥ ಸಿದ್ಧಾಂತದಲ್ಲಿ ಒಂದು ವಿಶಿಷ್ಟವಾಗುತ್ತೆ. ಅದೇನೆಂದ್ರೆ, ಪ್ರತಿಯೊಬ್ಬ ಜೀವನಿಗೂ ಕೂಡ ಅವನದೇ ಆದಂತಹ ಒಂದು ಬಿಂಬ ರೂಪ ಇದೆ ಭಗವಂತನದ್ದು. ಭಗವಂತ ಅನಂತ ರೂಪ ಇದ್ದವನು, ಜೀವರು ಅನಂತರು. ಎಲ್ಲ ಜೀವರಿಗೂ ಕೂಡ ಒಂದೇ ಬಿಂಬ ರೂಪ ಒಳಗಿಲ್ಲ. ಪ್ರತಿಯೊಬ್ಬ ಜೀವನಿಗೂ ಒಂದೊಂದು ಪ್ರತ್ಯೇಕವಾದಂಥ ಬಿಂಬ ರೂಪ ಇದೆ. ಆ ಬಿಂಬ ರೂಪದ ದರ್ಶನದಿಂದಲೇ ಮೋಕ್ಷ ಅನ್ನುವಂಥ ವಿಷಯವನ್ನು ಇಲ್ಲಿ ತನಕ ನಾವು ಶ್ರವಣ ಮಾಡಿದ್ವಿ. ಅದನ್ನೇ ಕಿಂಕರರು ಅಂತ ತೋರಿಸ್ತಾರೆ. ಕಿಂಕರ ಅಂತಂದ್ರೆ ಏನು ಮಾಡ್ಲಿ ಅಂತ ನಿಂತಿರ್ತಾರಂತೆ. ಒಡೆಯನ್ ಬೆಳಿಗ್ಗೆ ಏನ್ ಮಾಡ್ಲಿ, ಏನಾದ್ರು ಹೇಳಿ ಮಾಡ್ತೀವಿ ಅಂತ ನಿಂತಿರ್ತಾರೆ. ಏನ್ ಮಾಡ್ಲಿ ಕಿಂ ಕರೋಮಿ ಅಂತ ನಿಂತಿರ್ತಾರೆ. ಅದಕ್ಕಾಗಿ ಕಿಂಕರರು. ಅವ್ನು ಏನಾದ್ರು ಹೇಳಿದ್ರೆ ಅವ್ರು ಮಾಡ್ತಾರೆ. ಒಳಗಿನ ಬಿಂಬ ಅಲಗಾಡಿದ್ರೆ, ಅದೇನಾದ್ರು ಕೆಲಸ ಮಾಡಿದ್ರೆ ಅವ್ರು ಹೇಳ್ತಾರೆ. ಅದೆಲ್ಲ ಹರಿಕಥಾಂಸಾರದಲ್ಲಿ ಮುಂದೆ ಬಹಳ ಅದ್ಭುತವಾದ ರೀತಿಯಲ್ಲಿ ಕರ್ಕೋತದೆ. ಅವ್ನು ಮಾತಾಡ್ತಿದ್ರೆ ಅವ್ನು ಮಾತಾಡ್ತಾನೆ. ಒಬ್ಬನಲ್ಲಿ ನಿಂತು ಆಡುವ ಮತ್ತೊಬ್ಬನಲ್ಲಿ ಕೇಳುವ ಅಂತ ದಾಸರದನ್ನ ಬಹಳ ಮನೋಜ್ಞವಾಗಿ ಹೇಳಿದ್ದಾರೆ. ಮುಂದೆ ಬರೋದಿದೆ. ಅದಕ್ಕಾಗಿ ಆ ಬಿಂಬ ಪ್ರತಿಬಿಂಬ ಭಾವವನ್ನ ನೀವು ತೋರಿಸಿದ್ರು. ಹಿಂದೆ ಬಂದ ವಿಷಯದಿಂದ ಕೆಲವು ನೆನಪು ಮಾಡ್ಕೊಳ್ಬೇಕು. ಪುರುಷರಿಗೆ ಪುರುಷ ರೂಪ ಪ್ರತಿಬಿಂಬ, ಸ್ತ್ರೀಯರಿಗೆ ಸ್ತ್ರೀ ರೂಪ ಪ್ರತಿಬಿಂಬ. ಭಗವಂತನಿಗೆ 2 ರೂಪ ಇವೆ. ಸ್ತ್ರೀ ರೂಪವೂ ಕೂಡ ಇದೆ, ಪುರುಷ ರೂಪವೂ ಇದೆ. ಭಗವಂತನ ಪುರುಷ ರೂಪ ಬ್ರಹ್ಮನಿಗೆ ಪ್ರತಿಬಿಂಬ. ಆ ಬ್ರಹ್ಮನ ಕೆಳಗಿರುವಂಥವರು, ಕೆಳಗಿನ ಜೀವರು ಮೇಲಿನವರಿಗೆ ಅಧೀನರು. ಕೆಳಗಿನವರು ಪ್ರತಿಬಿಂಬರು, ಮೇಲಿನವರು ಬಿಂಬರು. ಎಲ್ಲರಿಗೂ ನೇರವಾಗಿ ಏಕಮೇವ ಬಿಂಬ ಅಂದ್ರೆ ಭಗವಂತ. ಮತ್ತು ಹಿರಿಯರು ಕೂಡ ಬಿಂಬರೇ. ಹಿರಿಯರ ಅಧೀನತ್ವ ತಪ್ಪೋದಲ್ಲ ಅವತ್ತು ಅಂತ ಹೇಳಿದ್ದೆ. ಹಿರಿಯರ ಅಧೀನತ್ವ ಅವತ್ತು ತಪ್ಪೋದಿಲ್ಲ ಅಂತ ಹೇಳಿದ್ದೆ. ಅದೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿತ್ತು. ಅದನ್ನೆಲ್ಲ ಈ ಕಿಂಕರ ಅನ್ನೋ ಶಬ್ದದಿಂದ ಸೂಚನೆ ಮಾಡಿದ್ದಾರೆ. ಮತ್ತು ಇದು ಪುರುಷರಲ್ಲಿ ವ್ಯವಸ್ಥೆ ಆಯಿತು. ಪರಮಾತ್ಮ, ಮುಂದೆ ಬ್ರಹ್ಮವಾಯುಗಳು, ರುದ್ರಾದಿಗಳು, ಇಂದ್ರಾದಿಗಳು ಅಂತ ವ್ಯವಸ್ಥೆ ಆಯಿತು. ಸ್ತ್ರೀಯರಲ್ಲಿ ಏನು ಅಂತಂದ್ರೆ, ಲಕ್ಷ್ಮೀದೇವಿಗೆ ಭಗವಂತನ ಸ್ತ್ರೀರೂಪ ಪ್ರತಿಬಿಂಬ. ಆ ಲಕ್ಷ್ಮೀದೇವಿಯು ಸರಸ್ವತಿ, ಭಾರತಿ ಇತ್ಯಾದಿಗಳಿಗೆ ಪ್ರತಿಬಿಂಬ ಅಂತ ಮಾತು ಬಂದಿತ್ತು. ಅದನ್ನೆಲ್ಲ ಕಿಂಕರ ಅನ್ನೋ ಶಬ್ದದಿಂದ ಸೂಚನೆ ಮಾಡಿದ್ದಾರೆ. ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವ, 25 ತತ್ವಗಳನ್ನ ಹೇಳಿದರು. ಇದು 25 ತತ್ವಗಳು ಅಂತ ಅನ್ನೋದು ಮಧ್ವಾಚಾರ್ಯ ಸಿದ್ಧಾಂತದಲ್ಲಿ ಮಾತ್ರ ಬರುವಂಥ ವಿಶಿಷ್ಟ ಸಂಗತಿ ಏನಲ್ಲ. ಆದರೂ ಈ ಸಿದ್ಧಾಂತದಲ್ಲಿ ಬರುವಂಥವು. ಇಲ್ಲಿ ಹೇಳಿದಂಥ ಕೆಲವು ವಿಷಯಗಳು ಸಂಕೀರ್ಣ ಆಗಿವೆ. ಕೆಲವು ಆಚಾರ್ಯರು ವಿಶಿಷ್ಟವಾಗಿ ಹೇಳಿದ್ದು, ಬೇರೆ ಸಿದ್ಧಾಂತದಲ್ಲಿ ಇರುವಂಥವಲ್ಲ. ಕೆಲವು ಬೇರೆಯವರಲ್ಲಿ ಬಂದಿವೆ, ಇಲ್ಲಿ ಬಂದಿಲ್ಲ. ಹೀಗೆ ಬೇರೆ ಬೇರೆ ಕಡೆನೂ ಬಂದಿವೆ, ಇಲ್ಲಿಯೂ ಬಂದಿವೆ ಅಂತ ತಿಳ್ಕೊಳ್ಬೇಕು. ಅದ್ಯಾವುದು ಅಂದರೆ 25 ತತ್ವಗಳು. 25 ತತ್ವಗಳು ಅಂದ್ರೆ ಒಮ್ಮೆಲೆ ಗೊಂದಲ ಆಗ್ತದೆ. 24 ತತ್ವಗಳು ಅಂತ ಈ ಹಿಂದೆ ಶ್ರವಣ ಮಾಡಿದ್ವಿ. ಚತುರ್ವಿಂಶತಿ ತತ್ವಗಳಿಗೆ ಅಧಿಪತಿ ಆದಂತಹ ಮುಖ್ಯ ಪ್ರಾಣನ ನಿಜ ಪತ್ನಿ ಅಂತ ಭಾರತನ ಸ್ತೋತ್ರ ಮಾಡಿದ್ದು ಬಂದಿತ್ತು. 24 ಅಂತ ಒಮ್ಮೆ ಹೇಳ್ತಾರೆ, 25 ಅಂತ ಒಮ್ಮೆ ಹೇಳ್ತಾರೆ. ಇದೆಲ್ಲ ಹೇಗೆ ಅಂದ್ರೆ ಯಾವುದೂ ವಿರುದ್ಧ ಅಲ್ಲ. 24 ಅಂತ ಹೇಳಿದಾಗ ಯಾವುದೋ ಒಂದನ್ನು ಬಿಟ್ಟಿರ್ತಾರೆ, ಅದರ ಅವಶ್ಯಕತೆ ಇಲ್ಲಿಲ್ಲ ಅಂತ ಬಿಟ್ಟಿರ್ತಾರೆ. ಅದಕ್ಕಾಗಿ ಅದನ್ನು 24 ಅಂತ ಹೇಳ್ತಾರೆ. 25 ಅಂತ ಹೇಳುವಾಗ ನಿಮ್ಗೆ ಸಮಗ್ರವಾದ ಜ್ಞಾನ ಇರಲಿ ಅನ್ನೋ ಕಾರಣಕ್ಕಾಗಿ 25 ಸೇರಿಸಿ ಹೇಳಿರ್ತಾರೆ. ಅಲ್ಲಿ ಯಾಕೆ 24 ಅಂತ ಹೇಳಿದ್ರು ಅಂದ್ರೆ ಅಲ್ಲಿ ಪರಮಾತ್ಮನ ಬಿಟ್ಟಿದ್ರು. ಪರಮಾತ್ಮನ ಯಾಕೆ ಬಿಟ್ಟಿದ್ರು ಅಂದ್ರೆ ಮುಖ್ಯ ಪ್ರಾಣ 24 ತತ್ವಗಳಿಗೆ ಮಾತ್ರ ಮುಖ್ಯಸ್ಥ. 25ನೇ ತತ್ವ ಅಂತ ಭಗವಂತನಿಗೆ ಮುಖ್ಯಸ್ಥ ಅಲ್ಲ ಅವನು. ಅದಕ್ಕಾಗಿ 24 ಅಂತ ಅಲ್ಲಿ ಹೇಳಿದ್ರು. ಇಲ್ಲಿ 25 ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒಟ್ಟಾರೆ ಮಾಧ್ಯ ವೇದಾಂತದಲ್ಲಿ ಎಷ್ಟು ತತ್ವಗಳಿವೆ ಅದನ್ನು ಹೇಳಿ ಕೊಡ್ತಿದ್ದೀಗ. ಅದಕ್ಕಾಗಿ 25 ಅಂತಾರೆ. ಅದು ಹೇಗೆ ಅಂದ್ರೆ ಭಾಗವತ ತಾತ್ಪರ್ಯದಲ್ಲಿ 3ನೇ ಸ್ಕಂದ 7ನೇ ಅಧ್ಯಾಯದ 2ನೇ ಶ್ಲೋಕ ಅಂತ ಕಾಣಿಸ್ತದೆ. ಹೀಗೊಂದು ಶ್ಲೋಕ ಇದೆ, ಅದನ್ನು ಮಧ್ವಾಚಾರ್ಯರು ಉದಾಹರಣೆ ಮಾಡ್ತಾರೆ. ತತ್ವ ನಿರ್ಣಯ ಅಂತ ಒಂದು ಗ್ರಂಥ.
ಮಧ್ವಾಚಾರ್ಯನ ರಚನೆ ಮಾಡಿದ ತತ್ವ ನಿರ್ಣಯ ಇದೆಯಲ್ಲ ಅದಲ್ಲ, ಅದಕ್ಕಿಂತ ಪ್ರತ್ಯೇಕವಾದ ಮತ್ತೊಂದು ತತ್ವ ನಿರ್ಣಯ ಇದೆ. ಅವೆಲ್ಲ ಗ್ರಂಥಗಳಿಗೆ ಉಪಲಬ್ಧ ಇಲ್ಲ. ಮಧ್ವಾಚಾರ್ಯಕ್ಕೆಲ್ಲ ವ್ಯಾಖ್ಯಾನ ಮಾಡುವಾಗ ಮಹಾಭಾರತ, ರಾಮಾಯಣ, ಭಾಗವತ, ಉಪನಿಷತ್ತುಗಳಿಗೆಲ್ಲ ವ್ಯಾಖ್ಯಾನ ಮಾಡುವಾಗ ಬೇರೆ ಬೇರೆ ಕಡೆ ಬಂದಿರುವಂಥ ವಾಕ್ಯಗಳನ್ನು ಉದಾಹರಿಸ್ತಾರೆ. ಅಂಥದ್ದೊಂದು ತತ್ವ ನಿರ್ಣಯ ಇದೆ. ಅಲ್ಲೇನು ಹೇಳಿದ್ದಾರೆ ಅಂದರೆ, ಶಬ್ದಾದ್ಯಾಹ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ತತ್ವಗಳು. ಮೊದಲನೇದಾಗಿ ನಭ ಆದ್ಯಾಹ, ಆಕಾಶ, ವಾಯು, ತೇಜಸ್ಸು, ಅಪ್, ಪೃಥ್ವಿ 10 ತತ್ವಗಳಾಯಿತು. ನಭಸ್ ಅಂದ್ರೆ ಆಕಾಶ. ಹೀಗೆ ಈಗಾಗಲೇ 10 ಆಯಿತು. ಮನೋಯುಕ್ತೇಂದ್ರಿಯಾಣಿ ಚ, ಇಂದ್ರಿಯಾಣಿ ಬಹುವಚನ, 10 ಇಂದ್ರಿಯಗಳು ಅಂತ ಅರ್ಥ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಮನೋಯುಕ್ತ 11 ಇಂದ್ರಿಯಗಳು ಆಯ್ತಲ್ಲ ಸೇರಿ. ಮನೋ ಅಂದ್ರೆ ಮನಸ್ತತ್ವ, ಆಮೇಲೆ 5 ಕರ್ಮೇಂದ್ರಿಯ ತತ್ವಗಳು, 5 ಜ್ಞಾನೇಂದ್ರಿಯ ತತ್ವಗಳು. ಇಲ್ಲಿ ಜ್ಞಾನೇಂದ್ರಿಯ ತತ್ವ, ಕರ್ಮೇಂದ್ರಿಯ ತತ್ವ ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು ಅಂತ ಅರ್ಥ ಅಲ್ಲ. ಆ ತತ್ವಗಳು ಬೇರೆ ಇವೆ. ಅವೆಲ್ಲ ಜಗತ್ತಿನ ಸೃಷ್ಟಿ ಕಾರಣೀಭೂತವಂತ ತತ್ವಗಳು. ಹೆಸರು ಅದೇ. ಆ ತತ್ವಾಭಿಮಾನಿ ದೇವತೆಗಳು ನಮ್ಮ ಜ್ಞಾನೇಂದ್ರಿಯಗಳಲ್ಲಿ, ನಮ್ಮ ಕರ್ಮೇಂದ್ರಿಯಗಳಲ್ಲಿ ಇದ್ದಾರಷ್ಟೆ. ಅಹಂಕಾರ, ಮುಂದೆ ಅಹಂಕಾರ ತತ್ವ, ಮಹತ್ತತ್ವ, ತ್ರಯೋವಿಂಶತಿಗೂ ಗಣಃ. ಇಲ್ಲಿ 23 ತತ್ವಗಳು ಆಯಿತು. ಅಹಂಕಾರ ಅಂದ್ರೆ ರುದ್ರ, ಮಹತ್ತತ್ವ ಅಂತಂದ್ರೆ ಬ್ರಹ್ಮವಾಯುಗಳು, ಮನಸ್ತತ್ವ ಅಂತಂದ್ರೆ ಇಂದ್ರ ಕಾಮರು, ಇಂದ್ರಿಯಾಣಿ 10 ಇಂದ್ರಿಯಗಳು. 10 ಇಂದ್ರಿಯಗಳಲ್ಲಿ ಅದನ್ನೆಲ್ಲ ಹಿಂದೆ ಅನೇಕ ಬಾರಿ ಹೇಳಿದ್ದೆ, ನಿಮ್ಗೆ ಪ್ರತ್ಯೇಕವಾಗಿ ಏನು ಹೇಳೋದಿಲ್ಲ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ತತ್ವನ್ಯಾಸದಲ್ಲಿ 5 ಜ್ಞಾನೇಂದ್ರಿಯಗಳನ್ನ ಈ ಬೆರಳುಗಳಲ್ಲಿ ಹೇಳ್ತೇವೆ, 5 ಕರ್ಮೇಂದ್ರಿಯಗಳನ್ನು ಈ ಬೆರಳುಗಳಲ್ಲಿ ಹೇಳ್ತೇವೆ. ಅದಕ್ಕೆಲ್ಲ ದೇವತೆಗಳಿದ್ದಾರೆ. ಆಮೇಲೆ ಕಾಲುಗಳಲ್ಲಿ, ಬೆರಳುಗಳಲ್ಲಿ, ಬಲಗಾಲ ಬೆರಳುಗಳಲ್ಲಿ ಶಬ್ದ ಮೊದಲಾದವುಗಳನ್ನು ಹೇಳ್ತೀವಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳ್ತೀವಿ. ಎಡಗಾಲ ಬೆರಳುಗಳಲ್ಲಿ ಆಕಾಶ, ವಾಯು, ತೇಜಸ್ಸು, ಅಪ್, ಪೃಥ್ವಿ ಅಂತ ಹೇಳ್ತೀವಿ. ಹೀಗೆ ಇವು ಕೈಯಲ್ಲಿ 10, ಕಾಲಿನಲ್ಲಿ 10, ಅಲ್ಲಿ 20 ಆಯಿತು. ಮುಂದೆ ಇಲ್ಲಿ ಅಹಂಕಾರ ತತ್ವ, ತೊಡೆಯನ್ನು ಮುಟ್ಟಿ ಅಹಂಕಾರ ತತ್ವವನ್ನು ಸ್ಮರಣೆ ಮಾಡ್ಕೋತೀವಿ. ಎಡತೊಡೆಯನ್ನು ಮುಟ್ಟಿ ಮನಸ್ತತ್ವವನ್ನು ಸ್ಮರಣೆ ಮಾಡ್ಕೋತೀವಿ. ಆಮೇಲೆ ಎಡಭುಜವನ್ನು ಮುಟ್ಟಿ ಮಹತ್ತತ್ವವನ್ನು ಸ್ಮರಣೆ ಮಾಡ್ಕೋತೀವಿ, ಬ್ರಹ್ಮವಾಯುಗಳನ್ನು. ಇಲ್ಲಿ 23 ಆಯಿತು. ಎಡಗಾಲು, ಈ 2 ಕೈ 2 ಕಾಲು ಸೇರಿ 20 ಆಗಿತ್ತು. 21, 22, 23 ಆಯಿತು. ಇದು 23 ತತ್ವಗಳು. ಇಲ್ಲಿ ಈ ತತ್ವಗಳಿಂದ ಜಡವಾದಂಥ ತತ್ವಗಳನ್ನ ಮತ್ತು ಅದರೊಳಗಿರುವಂಥ ದೇವತೆಗಳನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ. ಯಾಕೆಂತಂದ್ರೆ ದೇವತೆಗಳು ಮತ್ತು ಆಯಾ ತತ್ವಗಳು ಮತ್ತು ತತ್ವಾಭಿಮಾನ ದೇವತೆಗಳನ್ನು ಇಬ್ಬರನ್ನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರನ್ನ ಹೇಳಿದ್ರೆ ಅವ್ರನ್ನ ತಿಳ್ಕೊತೀರಿ ನೀವಾಗೆ ಅನ್ನೋ ಕಾರಣದಿಂದಾಗಿ ಆ ಗ್ರಂಥ ಅದನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ. ಇನ್ನು 24ನೇದು ಯಾವುದು ಅಂತಂದ್ರೆ ಪ್ರಕೃತಿಸ್ತು ಪಂಚವಿಂಶ. ಬಲಭುಜದಲ್ಲಿ ಪರಾಯ ಅವ್ಯಕ್ತಾತ್ಮನೆ, ಅವ್ಯಕ್ತ ತತ್ವಾಭಿಮಾನಿ ರಮಾಂತರ್ಗತ ಶ್ರೀಪತಿ ಕೇಶವಾಯ ನಮಃ ಅಂತ ಇಲ್ಲಿ ಅವ್ಯಕ್ತ ತತ್ವ, ಅದು 24ನೇ ತತ್ವ. 23ನ್ನು ಪ್ರತ್ಯೇಕವಾಗಿ ಯಾಕೆ ಹೇಳ್ತಾರಂದ್ರೆ ಇವರೆಲ್ಲ ಸಾಧನ ಮಾಡ್ಕೊಂಡು ಮೇಲೆ ಇರಬೇಕಾದವರು. ಅದಕ್ಕಾಗಿ ಅವ್ರ ಗುಂಪು ಪ್ರತ್ಯೇಕವಾಗಿ ಹೇಳಿದ್ರು. ಅದನ್ನು ಗಣನೆ ಮಾಡೋದ್ರಲ್ಲೇ ಬುದ್ಧಿವಂತಿಕೆ. ಈ 24ನೇ ತತ್ವ ಇದೆಯಲ್ಲ, ಇದು ಕೆಳಗಿಂದ ಮೇಲೆ ಇರಬೇಕಾಗಿಲ್ಲ. ಈಗ ಅದು ಮೇಲೆ ಯಾವತ್ತೂ ಇದೆ, ನಿತ್ಯ ಮುಕ್ತಳು ನಿರ್ವಿಕಾರವೇ. ಅದಕ್ಕಾಗಿ 24ರಿಂದ ಪ್ರತ್ಯೇಕವಾಗಿ ಹೇಳಿದ್ರು. ಪ್ರಕಟಿಸ್ತು ಚತುರ್ವಿಂಶ ಪಂಚವಿಂಶೋ ಹರಿಸ್ವಯಂ. 24 ತತ್ವಗಳು ಈ ಹಿಂದೆ ಬಂತು. ಅಲ್ಲಿ ಆ 24 ಅಂದ್ರೆ ಯಾಕೆ, ಅದನ್ನೊಂದು ಸೂಕ್ಷ್ಮ ವ್ಯಾಖ್ಯಾನ ಅವತ್ತು ಹೇಳಿದ್ದೆ. 24 ಅನ್ನೋದ್ರಲ್ಲಿ ಗೊಂದಲ ಇದೆ. ನೇರವಾಗಿ 24 ತತ್ವಗಳು ಲಕ್ಷ್ಮೀದೇವಿ ಕೂಡ ಆತ ಒಡೆಯ ಆಗೋದಿಲ್ಲ. ಮುಖ್ಯ ಪ್ರಾಣ ಅವಗಿಂತ ಕೆಳಗಿನಾದಂಥ ಮುಖ್ಯ ಪ್ರಾಣ ಲಕ್ಷ್ಮೀದೇವಿಗೆ ಒಡೆಯ ಆಗೋದಿಲ್ಲ. ಅದು ಹೇಗೆ ಅಂತ ಅನ್ನೋದು ಅವತ್ತು ಹೇಳಿದ್ದೆ, ಅದು ಅಲ್ಲೇ ಇರಲಿ. ಅಂತೂ 24ನೇ ತತ್ವ ಲಕ್ಷ್ಮೀ ತತ್ವ. 25ನೇ ತತ್ವ ಪಂಚವಿಂಶ ಹರಿಸ್ವಯಂ. 25 ತತ್ವಗಳಿಗೆ 25ನೇ ಅನ್ನೋದು ಭಗವಂತನೇ. ಅದಕ್ಕಾಗಿ ಇಲ್ಲಿ ಪಂಚವಿಂಶಿತ ತತ್ವಾತ್ಮಕ ಜಗತ್ತು ಅಂತ ಹೇಳಿದರು. ಅವನನ್ನೇ ಹೃದಯದಲ್ಲಿ ಮಾಲಾಕಾರವಾಗಿ ಪ್ರಾಯ ಶಕ್ತಾತ್ಮನೆ, ಪ್ರತಿಷ್ಠಾತ್ಮನೆ, ಸಂವಿಧಾತ್ಮನೆ ಅಂತ ಮಾಲಾಕಾರವಾಗಿ ಧ್ಯಾನ ಮಾಡ್ತೀವಿ ನಮ್ಮಲ್ಲೂ ಪ್ರತಿಮಾಗಳಲ್ಲಿ. ಇದು 25 ತತ್ವಗಳು. ಕೆಲವೊಂದು ಕಡೆ 26 ಅಂತ ಹೇಳ್ತಾರೆ, ಕೆಲವೊಂದು 27 ಅಂತ ಕೂಡ ಹೇಳ್ತಾರೆ. ಈ 24 ಕೇಳಿದ್ವಿ, 25 ಕೇಳಿದ್ವಿ, 26 ಅಂತೂ ಹೇಳ್ಬೋದು, 27 ಅಂತ ಹೇಳ್ಬೋದು. ಅದು ಹೇಗೆ ಅಂದ್ರೆ ಇಲ್ಲಿ ತನಕ 23 ಜಡ ತತ್ವಗಳನ್ನು ಹೇಳಿದ್ರಲ್ಲ, ಆ ಜಡ ತತ್ವಗಳನ್ನ ಮತ್ತು ಅದರೊಳಗೂ ಚೇತನ ತತ್ವಗಳನ್ನು ಪ್ರತ್ಯೇಕವಾಗಿ ಹೇಳಿದ್ರೆ ಯದಾ ಜಡಾಂಶ ಸ್ವೀಕಾರ ಜೀವಸ್ಥ ಪಂಚವಿಂಶತಃ. ಚೇತನ ತತ್ವಗಳಲ್ಲಿ 23 ತತ್ವಗಳಲ್ಲಿ ಜಡ ಮತ್ತು ಚೇತನ ಎರಡನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡಿದರೆ ಆವಾಗ
26 ಆಯಿತು. ಷಡ್ವಿಂಶಕ ಅಲ್ಲಿ ಜೀವ ಪಂಚವಿಂಶಕ 25 ತತ್ವಗಳಾದವು. ವಿಷ್ಣುವನ್ನು ಅವಾಗ 25ರಲ್ಲಿ 26ನೇ ತತ್ವಕ್ಕೆ ಏರಿಸಬೇಕಾಗ್ತದೆ. ಅಂತೂ ಗಣನೆ ಮಾಡುವವರ ಅಪೇಕ್ಷೆಗೆ ಬಿಟ್ಟದ್ದು ಅದು. ಜಡಗಳನ್ನ ಚೇತನಗಳನ್ನ ಎರಡನ್ನೂ ಒಟ್ಟಿಗೆ ಹೇಳಿದರೆ 25 ಆಯಿತು. 23 ತತ್ವಗಳನ್ನು ಜಡವಾಗಿ ಪ್ರತ್ಯೇಕವಾಗಿ ಹೇಳಿ ಚೇತನವನ್ನು ಮತ್ತೆ ಪ್ರತ್ಯೇಕವಾಗಿ ಹೇಳಿದರೆ 25ನೇಯದ್ದು ಜೀವತತ್ವ ಮತ್ತು 26ನೇಯವನು ಮಹಾವಿಷ್ಣು, 27ನೇಯವನಾಗಿ ಲಕ್ಷ್ಮಿ ತಗೊಳ್ಬೇಕಂತ. ಅದು ಹೇಗೆಂದ್ರೆ ಇಲ್ಲಿ ಅವ್ಯಕ್ತ ತತ್ವ ಅಂತ ಬಂದಿತ್ತಲ್ಲ, ಆ ಅವ್ಯಕ್ತ ತತ್ವವನ್ನು ಕೂಡ ಮತ್ತೆ ಜಡಾಚೇತನ ಅಂತ ಮಾಡ್ಕೊಂಡ್ಬಿಟ್ರೆ 25 ಅಂತ ಹೇಳಿದಾಗ ಎಲ್ಲ ಜಡಾಚೇತನ ಎರಡನ್ನೂ ಒಟ್ಟಿಗೆ ಹೇಳಿ 25ನೇ ಮಹಾವಿಷ್ಣು ಅಂತ ಹೇಳಿದ್ರು. ಲಕ್ಷ್ಮೀದೇವಿಯನ್ನಾಗಲಿ ಉಳಿದ ಜೀವರನ್ನಾಗಲಿ ಜಡಾಚೇತನವನ್ನು ಸಂಕೀರ್ಣವಾಗಿ ಹೇಳಿದ್ರು. ಉಳಿದ ಜೀವರನ್ನ ಪ್ರತ್ಯೇಕವಾಗಿ ಹೇಳಿದ್ಮೇಲೆ, ಜಡಾಚೇತನವನ್ನು ಪ್ರತ್ಯೇಕವಾಗಿ ಹೇಳಿದ್ಮೇಲೆ ಲಕ್ಷ್ಮಿಯಿಂದನೂ ಕೂಡ ಪ್ರತ್ಯೇಕವಾಗಿ ಹೇಳಿಬಿಟ್ರೆ, ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದಂತಹ ಅವ್ಯಕ್ತವನ್ನ ಚೇತನವನ್ನಾಗಿಯೂ ಜಡವನ್ನಾಗಿಯೂ ಸ್ವೀಕಾರ ಮಾಡಿಬಿಟ್ರೆ ಆವಾಗ ಅವ್ಯಕ್ತ ಒಂದು ತತ್ವ ಬೇರೆ, ಅದರೊಳಗಿರುವಂತಹ ಲಕ್ಷ್ಮೀದೇವಿ ಮತ್ತೊಂದು ತತ್ವ. ಷಡ್ವಿಂಶಕೋ ಮಹಾವಿಷ್ಣು ಶ್ರಿಯಾವ ಸಪ್ತವಿಂಶಕ. ಲಕ್ಷ್ಮೀದೇವಿಯನ್ನು ಸ್ವೀಕಾರ ಮಾಡಿಬಿಟ್ರೆ 27 ತತ್ವ. ಇದರೆಲ್ಲರಲ್ಲಿ 25 ತತ್ವ ಅಂತ ಅನ್ನೋದೇನಿದೆ ಮನಸ್ಸಿಗೆ ನೆನಪಿಟ್ಕೊಳ್ಳಿಕ್ಕೆ ಬಹಳ ಸುಲಭವಾದಂಥದ್ದು, ನಾವು ಮಾಡುವಂಥ ತತ್ವನ್ಯಾಸಕ್ಕೆ ಅನುರೂಪವಾಗುತ್ತೆ. 10 ಕಾಲು ಬೆರಳುಗಳು, 10 ಕೈ ಬೆರಳುಗಳು, ಅಲ್ಲಿ 20 ಆಯಿತು. 2 ಹೆಗಲುಗಳು, 2 ತೊಡೆಗಳು, 24 ಆಯಿತು. ಮುಂದೆ 25ನೇವನ್ನು ಭಗವಂತ ಅಂತ ನೆನಪಿಟ್ಕೊಂಡ್ಬಿಟ್ರೆ 25 ಅಂತಲೂ ಸುಲಭ, ಹೆಚ್ಚು ನಮಗೆ ಮನಸ್ಸಿಗೆ ಮನವರಿಕೆ ಆಗುವಂಥದ್ದು. ಅದಕ್ಕಾಗಿ ಪಂಚವಿಂಶತಿ ತತ್ವ ಇವುಗಳನ್ನು ಹೇಳಿದ. ಮತ್ತೇನು ಹೇಳಿದ? ತರತಮ ಪಂಚಿಕೆಗಳನ್ನು ಹೇಳಿದ. ಉಳಿದ ಸಿದ್ಧಾಂತಗಳಲ್ಲಿ ಮತ್ತು ಈ ಸಿದ್ಧಾಂತದಲ್ಲಿ ಇರುವಂಥ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ತಾರತಮ್ಯ. ಮುಂದೆ ಎಲ್ಲರೂ ಕೂಡ ಅಭಿನ್ನರಾಗಿ ಬಿಡ್ತಾರೆ ಅಥವಾ ಪರಮಾತ್ಮನ ಸಮಾನತೆಯನ್ನು ಪಡ್ಕೋತಾರೆ ಅಂತ ಕೆಲವು ವೇದಾಂತಗಳಲ್ಲಿದೆ. ಈಗಲೂ ವ್ಯತ್ಯಾಸ ಇದೆ, ಮುಂದೂ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ಯಾರು ಕೂಡ ಬೇರ್ಪಡಿಸಲಾರದು, ಇದನ್ನು ಬದಲಾಯಿಸಲಾರದು ಅನ್ನುವಂಥ ಈ ವೇದಾಂತದ ವೈಶಿಷ್ಟ್ಯ ಇದು. ತರತಮ ಪಂಚಿಕೆಗಳನ್ನು ಹೇಳಿದ, ಇದನ್ನೆಲ್ಲವನ್ನೂ ಕೂಡ ಹೇಳಿದರು. ಭಾವಿ ವಿರಿಂಚೆ ಏನಪ್ಪ, ಇದನ್ನ ಮುಂದೆ ವಿರಿಂಚ ಅಂತ ಅನ್ಸ್ಕೋತಾನೆ. ವಿರಿಂಚ ಇವೆರಡು ಕೂಡ ಬ್ರಹ್ಮನನ್ನೇ ಹೇಳುವಂಥವು. ಭಾವಿ ವಿರಿಂಚ, ಮುಂದೆ ಬ್ರಹ್ಮನಾಗ್ತಾನೆ ಇವನೇ. ಏನಪ್ಪ, ಆನಂದ ತೀರ್ಥರ ನೆನವೇ ಅನುದಿನವು. ಹಿಂದೆ ಅವರು ಎಲ್ಲಿ ಹುಟ್ಟಿದ್ರು ಏನು ಅಂತೆಲ್ಲ ಬಂದಿತ್ತು. ಇಲ್ಲಿ ಅವ್ರು ಏನು ಹೇಳಿದ್ರು ಅನ್ನುವಂಥ ಸಂಗತಿ ಇಲ್ಲಿಗೆ ಬಂತು. ಅವರನ್ನ ನೆನೆವೇ ಅನುದಿನವು, ನಾನೊಬ್ಬ ಅಲ್ಲ, ನೆನೆವೇ ಅಂತ ಬಂದು ನಾನು ಹೇಳಿದೆ. ನೆನೆವೇವು ಅದೇನು ನೋಡಿ, ಅಲ್ಲೇನು ಸರಿ, ನೆನೆವೇನು ಅನುದಿನವು, ನೆನೆವೇನು ಅನುದಿನವು, ನೆನೆವೇನು ಪ್ಲಸ್ ಅನುದಿನವು ಏಕವಚನ ಇದೆ. ನಾನು ನಿತ್ಯ ಅವರನ್ನು ಸ್ಮರಣೆ ಮಾಡ್ತೇನೆ ಅಂತ ದಾಸರು ಹೇಳಿದ ಮಾತು. ಅಲ್ಲಿಗೆ ಹರಿಕಥಾಮೃತಸಾರದ ಮಂಗಳಾಚರಣ ಸಂಧಿ ಅಂತ 1ನೇ ಸಂಧಿ ಏನಿದೆ ಅದರ 9ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.